ನೋಡಿ, ಈಗ ಮೋದಿ ಅವರು ಏನು ಹೇಳ್ತಾ ಇದ್ರು ಇಲ್ಲಿವರೆಗೂ ಅಂದರೆ, ದೇಶದಲ್ಲಿ ಬಿಂಬಿಸ್ತಾ ಇದ್ರು ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ. ಮಹಿಳೆಯರ ಪರ ನಾನಿದ್ದೀನಿ, ಹೆಣ್ಮಕ್ಳ ಪರ ನಾನಿದ್ದೀನಿ ಅಂತ ಹೇಳಿ ಇವರೇನೊಂದು ಪೋಸ್ ಕೊಡ್ತಾ ಇದ್ರು. ಆದರೆ ಈ ಒಂದು ವಿಚಾರದಲ್ಲಿ ಗೊತ್ತಾಗ್ತಾ ಇದೆ ಇವ್ರ ಮನಸ್ಥಿತಿ ಹೇಗಿದೆ ಅಂತ. ಒಂದು ದೇಶದ ಪ್ರಧಾನಿಯಾಗಿರುವಂಥವ್ರು ಇಂಥ ಒಂದು ಅನೈತಿಕ ಕೆಲಸ ಮಾಡಿ ಮಹಿಳೆಗೆ ಇಷ್ಟೊಂದು ಅನೇಕ ಮಹಿಳೆಗೆ ಅನ್ಯಾಯ ಮಾಡಿ ಈ ರೀತಿ ಒಂದು ಮೊಬೈಲಲ್ಲೆಲ್ಲ ಹರಿದಾಡ್ತಾ ಇದೆಯಲ್ಲ, ಇಂಥವ್ರಿಗೆ ಇವ್ರು ತಮ್ಮ ಪಕ್ಷದಲ್ಲಿ ಸೇರ್ಕೊಂಡು ಅವ್ರಿಗೆ ಒಂದು ಟಿಕೆಟ್ ಕೊಟ್ಟು ನಿಲ್ಲಿಸ್ತಾ ಇದ್ದಾರೆ ಅಂದ್ರೆ ಇವ್ರು ಯಾವ ರೀತಿ ಇದ್ದಾರೆ ಮನುಷ್ಯ? ಅವ್ರಿಗೆ ಗೊತ್ತಿರ್ಲಿಲ್ಲ, ನಮಗೂ ಗೊತ್ತಾಗಿದೆ ಈಗಲೇ ಅಲ್ವಾ ಮೇಡಮ್? ಅದು ಹಾಗಿಲ್ಲ, ಅವ್ರಿಗೆ ಗೊತ್ತಿರ್ಬೋದು, ಆದ್ರೆ ಅವ್ರಿಗೆ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕೆ ಎಲ್ಲ ಮಾಡ್ತಾ ಇದಾರೆ ಅಂತ ನಾನು ಅನಿಸಿಕೆ. ಕಳ್ಳರು, ಕಾಕರು, ನಿಯತ್ತಿಲ್ದೇ ಇರೋರು, ನೀಚರು, ಕಮಿನಾಗಳು ಮತ್ತು ರಿಯಲ್ ಎಸ್ಟೇಟು ಆ ಎಸ್ಟೇಟು ಮಾಡ್ಕೊಂಡು ದುಡ್ಡು ಗಳಿಸಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿ ಶೋಷಣೆ ಮಾಡುವಂತಹ ಲಫಂಗರಿಗೆ ಟಿಕೆಟ್ ಸಿಗ್ತಾ ಇರೋದು. ಹೌದು, ನಿಜವಾಗ್ಲೂ ಸಮಾಜ ನಿಜವಾಗ್ಲೂ ಎಚ್ಚೆತ್ಕೊಳ್ಬೇಕಾಗಿದೆ. ಈಗ ಏನು ಹೇಳಿದ್ರಿ ನೀವು, ಸಮಾಜ ಎಚ್ಚೆತ್ಕೊಳ್ಬೇಕಾಗಿದೆ. ಬರೀ ಶಿಕ್ಷಣದಿಂದ ಅಲ್ಲ, ಮನುಷ್ಯ ವಿಚಾರ ಮಾಡೋದನ್ನು ಕಲಿಬೇಕಾಗಿದೆ. ಯಾವುದು ಸರಿ ಯಾವುದು ತಪ್ಪು. ಮಹಿಳೆ ಅಂತಂದ್ರೆ ದೇಶದ ಕಣ್ಣು ಅಂತ ಹೇಳ್ಕೊಂಡ್ಬಿಟ್ಟು ಇವ್ರು ಆ ಕಣ್ಣನ್ನೇ ಇವತ್ತು ಕೀಳಕ್ಕೆ ನಿಂತು ಬಿಟ್ಟಿದ್ದಾರೆ. ಅಂತಹ ಅನೈತಿಕ ಕೆಲಸ ಆಗ್ತಾ ಇದೆ ಸಮಾಜದಲ್ಲಿ. ನಾವು ಮಹಿಳೆಯರು ಎಚ್ಚೆತ್ಕೊಂಡ್ರೆ ಸಾಲದು, ಇಡೀ ಸಮಾಜ ಎತ್ಕೊಳ್ಬೇಕಾಗಿದೆ. ಪುರುಷರದ್ದು ಅಷ್ಟೇ ಭಾಗ ಇದೆ ಇದರಲ್ಲಿ. ಅವರು ಸಮೇತ ನೀವು ಹೇಳ್ದ ಹಾಗೆ ಈಗ ಮಹಿಳೆಯರ ಮೇಲೆ ಎಲ್ಲೆಲ್ಲೇ ದೌರ್ಜನ್ಯ ಆಗಿದೆ. ನಾವು ಬರೀ ಒಂದು ಅತ್ಯಾಚಾರ ಆದರೆ, ಕೊಲೆ ಆದರೆ ನಾವು ಪ್ರತಿಭಟನೆ ಮಾಡ್ತೇವೆ. ಆದರೆ ಇದು ಮನೆಯಲ್ಲಿನ ಘಟನೆ ನಡೀತಾ ಇದೆ ಅಂದರೆ ಇದು ಎಷ್ಟು ಅಸಹ್ಯ, ಯಾವ ರೀತಿ ಹೇಳ್ಕೊಳ್ಳೋದು ಇದು ನಿಜವಾಗ್ಲೂ. ಹಾಗಾಗ್ಬಿಟ್ಟು ಇದನ್ನು ನಾವು ಬಹಳ ಬೇಜಾರಿನಿಂದ ಇದನ್ನು ಬಹಳ ಧಿಕ್ಕರಿಸ್ತೇವೆ, ಖಂಡಿಸ್ತೇವೆ. ಇಂತಹ ವ್ಯಕ್ತಿಗಳು ಎಲ್ಲೇ ಇದ್ರೂ ಸಮಾಜ ಅವ್ರನ್ನ ಹಿಡಿದು ಶಿಕ್ಷೆ ಕೊಡಬೇಕಾಗಿದೆ ಈಗ ಅಷ್ಟೇ. ಎಸ್ ಮೇಡಮ್. ಈಗ ಎಸ್ಪೆಷಲಿ ಮೇಡಮ್ ನನ್ನ ಕನ್ಸರ್ನ್ ಇರೋದು, ಇವನು ಬಿಡಿ, ಇವನು ಕ್ರಿಮಿ, ಇವ್ನಿಗೆ ಏನು ಮಾಡ್ತಾರೆ ಏನೋ, ಅವ್ನು ಶಿಕ್ಷೆ ಆಗಲೇಬೇಕು. ಸ್ವತಃ ಕುಮಾರಸ್ವಾಮಿ ಅವ್ರು ನಾನು ಕುಮಾರಸ್ವಾಮಿ ಅವ್ರನ್ನ ಮಾತಾಡಿಸಿದೆ. ಅವ್ರು ಹೇಳಿದ್ರು ಈ ವಿಚಾರದಲ್ಲಿ ನನ್ನ ಹೆಣ್ಮಕ್ಳ ಪರ ಇದ್ದೇನೆ, ಆತನಿಗೆ ಏನು ಶಿಕ್ಷೆ ಕೊಡ್ತಿರೋ ಕೊಡ್ರಿ. ಎಷ್ಟು ಕೊಡ್ತೀರ? ಇಲ್ಲ ನಮ್ಮ ಇದರಿಂದ ಹೆಣ್ಮಕ್ಳೆಲ್ಲ ದಾರಿ ಬಿಟ್ಟಿದ್ದಾರೆ. ಇಲ್ಲ ನೋ ಪರ್ಟಿಕ್ಯುಲರ್ ಈ ಅದು ಬೇರೆ, ಪಾಲಿಟಿಕ್ಸ್ ಬೇರೆ ಮೇಡಮ್. ಮೇಡಮ್ ಪಾಲಿಟಿಕ್ಸ್ ಬೇರೆ. ನಾನು ನಿನ್ನೆ ಅವ್ರನ್ನ ಮಾತಾಡಿಸಿದೆ, ಅವ್ರನ್ನ ಹಿಡ್ಕೊಂಡು ನಾನು ಶಿವಮೊಗ್ಗದಲ್ಲಿ ಕೂರಿಸಿ ಮಾತಾಡಿಸಿದೆ. ಏನು ಸರ್ ಹಿಂಗಾಗಿದೆ ಅಂತ. ಈ ವಿಚಾರದಲ್ಲಿ ನನ್ನ ಬದ್ಧಸ್ತಿಕೆ ಇಲ್ಲ. ಆತನ ತಪ್ಪು ಮಾಡಿದಾನೆ, ಆತನಿಗೆ ಶಿಕ್ಷೆ ಆಗಲೇಬೇಕು. ಅದಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಅದಕ್ಕೆ ನನಗೆ ಯಾವ ತೊಂದರೆನೂ ಇಲ್ಲ ಅಂತ. ಬಟ್ ನನ್ನ ಕನ್ಸರ್ನ್ ಇರೋದು ಏನು ಗೊತ್ತಾ ಮೇಡಮ್, ನೀವೆಲ್ಲರೂ ಹೆಣ್ಮಕ್ಳು ಈಗ ನೋಡಿ ಆ ವಿಡಿಯೋನ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನೋಡ್ಬಿಟ್ಟಿದ್ದಾರೆ. ಅದೇ ಒಂಥರ ಕಡಲೆ ಬೀಜ ಥರ ಎಲ್ಲರ ಮೊಬೈಲಲ್ಲೂ ಹರಿದಾಡ್ತಾ ಇದೆ. ಆ ವಿಡಿಯೋದಲ್ಲಿ ಒಬ್ಬ ಹೆಣ್ಮಗಳು ಪಾಪ ಕಸ ಹೊಡೆಯೋರು, ಮನೇಲಿ ಕೆಲಸ ಮಾಡೋರು, ಏನೋ ಒಂದು ಕೆಲಸ ಮಾಡ್ಕೊಂಡು ಜೀವನ ಮಾಡೋರವರು, ಆ ಹೆಣ್ಮಗಳನ್ನು ಬಿಡದೆ ಎಳೆದಾಡಿ ಬೇಡ್ಕತ್ತಾಳೆ ಆ ಹೆಣ್ಮಗಳು, ಬೇಡ ಬಿಟ್ಬಿಡಿ ಅಂತ ಬಿಡದೇನೆ ಆಕೆಗೆ ರೆಕಾರ್ಡ್ ಮಾಡ್ತಿದ್ದಾರೆ ಅಂತಲೂ ಗೊತ್ತಿಲ್ಲ ಪಾಪ, ಅಷ್ಟು ಆ ಮುಗ್ದೆ ಆ ಹೆಣ್ಮಗಳು. ಸೊ ಅಂತಹ ಹೆಣ್ಮಕ್ಳು, ಆ ಹೆಣ್ಮಕ್ಳದ್ದು ವಿಡಿಯೋ ಹೊರಗಡೆ ಬಂತು ಮೇಡಮ್. ವಿಡಿಯೋ ಹೊರಗಡೆ ಬಂದ ತಕ್ಷಣ ಜನ ಏನು ಅವ್ರನ್ನ ನೋಡೋರು ದೃಷ್ಟಿ ಬದಲಾಗುತ್ತೆ. ಅವ್ರು ಸರಿ ಇಲ್ಲ, ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ, ಹಾಗೆ ಹೀಗೆ ಅಂತ. ಯಾರು ಶೋಷಣೆಗೊಳಗೆ ಪಟ್ಟಿದಾರೋ ಅವ್ರನ್ನೇ ನಾವು ಅಪರಾಧಿ ಮಾಡ್ಬಿಡ್ತೀವಿ ಸಮಾಜದಲ್ಲಿ. ಇವನ್ ದಿಮ್ರಂಗ ಅಂತ ಓಡಾಡ್ಕೊಂಡಿರ್ತಾನೆ. ಆದ್ರೆ ಆ ಹೆಣ್ಮಕ್ಳು ಯಾರು ಶೋಷಣೆಗೊಳಗಾಗಿದ್ದಾರೆ ಅವರು ನಾಳೆ ಹೆಂಗೆ ಈ ಸಮಾಜದ ಮುಂದೆ ಬರೋದು ಅಂತ ಪಾಪ ಅವ್ರ ಜೀವನ, ಅವ್ರ ಕತೆ ವ್ಯತೆ, ಅಂಥವ್ರ ಪರವಾಗಿ ನಾವು ನಿಲ್ಲಬೇಕು. ಏನ್ ಹೇಳ್ತೀರಾ ಮೇಡಮ್, ಈ ರಾಜ್ಯದ ಮಹಿಳೆಯರು ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ? ಖಂಡಿತವಾಗಿ ಹೌದು. ಯಾಕೆಂದ್ರೆ ಅಂತ ಶೋಷಣೆಗೆ ಒಳಪಟ್ಟಂತ ಬಹಳಷ್ಟು ಮಹಿಳೆಯರಿದ್ದಾರೆ. ಈಗ ಇದೇ ಇದ್ರೆ ಕಾಣ್ತಾ ಇದೆ ಅಷ್ಟೇ, ಕಾಣದೆ ಇನ್ನು ಎಷ್ಟೆಷ್ಟು ಮನೆಗಳು ಏನೇನು ನಡೀತಾ ಇದೆಯೋ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರಿಗೆ ರಾಜಕೀಯ ಪವರ್ ಇರುತ್ತೆ, ಹಣ ಇರುತ್ತೆ, ಬೇಕಾದಷ್ಟು ನಡೆಯುತ್ತೆ. ಇದು ಕೊನೆಗಳಿಗೆ ನಮ್ಗೆ ಇದು ಗೊತ್ತಾಗ್ತಾ ಇದೆ. ಇದು ನಿಜವಾಗ್ಲೂ ನಾವು ಮಹಿಳೆಯರಾಗಿ ಒಬ್ಬ ಸಂತ್ರಸ್ತ ಮಹಿಳೆಯರ ಜೊತೆಗಿರೋದು ಎಕ್ಸಾಕ್ಟ್ಲಿ ಕರೆಕ್ಟ್. ಹಾಗೆ ನಾವು ಅವ್ರಿಗೆ ಸಹಕಾರ ಕೊಡುವಂಥದ್ದು ನಮ್ಮ ಕರ್ತವ್ಯನೂ ಹೌದು. ಮಹಿಳೆಯರ ಜೊತೆ ಪುರುಷರು ಸಹ ಅಷ್ಟೇ. ಈಗ ಈ ಹಿಂದೆ ಮಣಿಪುರದಲ್ಲಿ ಒಂದು ಘಟನೆ ಆಯಿತು. ಅದಕ್ಕೆ ಎಷ್ಟು ಜನ ಮಹಿಳೆಯರು ಅದಕ್ಕೆ ಶೋಷಣೆಗೆ ಒಳಪಟ್ಟರು. ನಿಜವಾಗ್ಲೂ ಇದು ಬೇಸರ ಆಗುತ್ತೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಒಂದು ಮಹಿಳೆಯರಿಗೆ ಒಂದು ನ್ಯಾಯ ಸಿಗ್ತಾ ಇಲ್ಲ, ಒಂದು ಶೋಷಣೆಗೆ ಒಳಪಡ್ತಾ ಇದ್ದಾಳೆ. ರಾಜಕೀಯ ಮುಖವಾಡವನ್ನು ಧರಿಸಿದಂಥ ದುಷ್ಟರು ತಮ್ಮಲ್ಲಿರುವ ಹಣ ಮತ್ತು ಜನಬೆಂಬಲ, ತಮ್ಮಲ್ಲಿರುವ ಒಂದು ರಾಜಕೀಯ ಬಲದಿಂದ ಮಹಿಳೆಯರಿಗೆ ದೌರ್ಜನ್ಯಕ್ಕೆ ಒಳಪಡಿಸ್ತಾ ಇದ್ದಾರೆ ಅಂದರೆ ಇದು ನಿಜವಾಗ್ಲೂ ಖಂಡನೀಯ. ಈ ಆ ವ್ಯಕ್ತಿಯನ್ನ ಯಾವುದೇ ಒಂದು ಪಕ್ಷದಲ್ಲ, ಅವನಿಗೆ ಊರಲ್ಲಿ ಇಡಕ್ಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.